Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 19, verses 26 and 27. Jesus saw his mother and the disciple he loved standing there. So he said to his mother, "He is your son." Then he said to the disciple, "She is your mother." ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನಗಳು 26 ಮತ್ತು 27. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, "ಅಮ್ಮ, ಇಗೋ ನಿನ್ನ ಮಗನು" ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, "ಇಗೋ ನಿನ್ನ ತಾಯಿ" ಎಂದು ಹೇಳಿದನು. ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಆಡಿರುವ 3ನೆಯ ಮಾತು ಇದಾಗಿದೆ ಪ್ರಿಯರೇ. ಈ ಮಾತು ಮಮತೆಯ ಮಾತಾಗಿದೆ. ಇಲ್ಲಿ ಯೇಸು ಸ್ವಾಮಿ ತನ್ನ ತಾಯಿಯನ್ನು ಕುರಿತು "ಇಗೋ ನಿನ್ನ ಮಗನು" ಎಂಬುದಾಗಿ ಹೇಳ್ತಾ ಇದ್ದಾರೆ, ಮತ್ತು ಆ ಶಿಷ್ಯನನ್ನು ನೋಡಿ "ಇಗೋ ನಿನ್ನ ತಾಯಿ" ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ತಾಯಿಯ ಬಗ್ಗೆ ನಾವು ನೋಡುತ್ತೇವೆ. ಆಕೆ ತನ್ನ ಮಗನ ಸಂಕಟವನ್ನು ನೋಡ್ತಾ ಇದ್ದಾಳೆ. ಆಕೆ ನಿಸ್ಸಹಾಯಕ ಸ್ಥಿತಿಯಲ್ಲಿದ್ದಾಳೆ. ಶಿಲುಬೆಯ ಬಳಿಯಲ್ಲಿ ನಿಂತುಕೊಂಡಿದ್ದಾಳೆ. ಯೇಸು ಸ್ವಾಮಿ 8 ದಿವಸದ ಮಗುವಾಗಿರುವಾಗ ದೇವಾಲಯಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಒಬ್ಬ ಪ್ರವಾದಿ ಇರುತ್ತಾರೆ. ಆತನ ಹೆಸರು ಸಿಮಿಯೋನ ಎಂಬುದಾಗಿ. ಈ ಸಿಮಿಯೋನನು ಮರಿಯಳನ್ನು ನೋಡಿ, "ಇಗೋ ಈತನು ಇಸ್ರಾಯೇಲ್ ಜನರಲ್ಲಿ ಅನೇಕರು ಬೀಳುವುದಕ್ಕೂ ಮತ್ತು ಅನೇಕರು ಏಳುವುದಕ್ಕೂ ಕಾರಣವಾಗಿರುವನು" ಎಂಬುದಾಗಿ, ಮತ್ತು ಜನರು ಎದುರು ಮಾತಾಡುವುದಕ್ಕೆ ಇವನು ಗುರುತಾಗಿರುವನು ಎಂಬುದಾಗಿ. ಹೀಗೆ ಎಲ್ಲ ಮಾತುಗಳನ್ನು ತಿಳಿಸಿ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂಬ ಮಾತನ್ನು ಕೂಡ ಅವನು ತಿಳಿಸುತ್ತಾನೆ. ಹೌದು, ಆ ಪ್ರವಾದನೆ ಇಲ್ಲಿ ನೆರವೇರ್ತಾ ಇದೆ. ಇಲ್ಲಿ ಶಿಲುಬೆಯ ಕೆಳಗೆ ಸಿಮಿಯೋನನ್ನು ಹೇಳಿರ್ತಕ್ಕಂಥ ಎಲ್ಲ ಪ್ರವಾದನೆಗಳನ್ನು ನೆರವೇರಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ಯೇಸು ಸ್ವಾಮಿಯ ಶಿಲುಬೆಯ ಬಳಿಯಲ್ಲಿ ತಾಯಿ ನಿಂತುಕೊಂಡಿದ್ದಾಳೆ. ಆಕೆಯು ಯೇಸುವಿನ ಜೊತೆಯಲ್ಲಿ ನೆರಳಿನಂತೆಯೇ ಇದ್ದಾಳೆ. ಯೇಸು ಸ್ವಾಮಿಗೆ ಆಗುತ್ತಿರುವ ಎಲ್ಲ ಅವಮಾನಗಳನ್ನು ನೋಡಿ ಅವುಗಳನ್ನು ಸಹಿಸುತ್ತಲೇ ಆಕೆ ನಿಂತುಕೊಂಡಿದ್ದಾಳೆ. ಈಗ ಶಿಲುಬೆಯ ಕೆಳಗೆ ಅತಿ ಸಮೀಪದಲ್ಲಿ ಆಕೆ ನಿಂತಿದ್ದಾಳೆ. ಮಗನ ಘೋರ ಹಿಂಸೆಯಲ್ಲಿ ಆಕೆ ಪಾಲುಗಾರಳಾಗಿ ಸಹಿಸಲಾರದಂತಹ ವೇದನೆಯನ್ನು ಅನುಭವಿಸುತ್ತಾ ಇದ್ದಾಳೆ. ಆಕೆಯ ಮನೋಸ್ಥಿತಿಯನ್ನು ಸ್ವಲ್ಪ ನಾವು ಆಲೋಚನೆ ಮಾಡೋಣವಾ? ಆಕೆಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣವಾ? ಆಕೆ ಹೃದಯ ಯಾವ ರೀತಿ ಒಡೆದು ಹೋಗಿರಬಹುದು? ತನ್ನ ಯವನಸ್ಥ ಮಗನಿಗೆ ಈ ರೀತಿ ಸಂಕಟ ಉಂಟಾಗುತ್ತಾ ಇದೆ. ಶಿಲುಬೆಗೆ ಹಾಕುತ್ತಾ ಇದ್ದಾರೆ, ಎಷ್ಟೊಂದು ಅವಮಾನ ಮಾಡುತ್ತಾ ಇದ್ದಾರೆ. ಅಲ್ಲಿ ಅಂದು ಸಿಮಿಯೋನನ್ನು ಹೇಳಿರುವ ಮಾತು ಇಲ್ಲಿ ನೆರವೇರುತ್ತಾ ಇದೆ. ಆಕೆಯ ಪ್ರಾಣಕ್ಕಂತೂ ಅಲಗು ನಾಟುತ್ತಾ ಇದೆ ಪ್ರಿಯರೇ. ಇಂಥ ಒಂದು ತಾಯಿಯ ಹೃದಯವನ್ನು ನಾವು ನೋಡುವಾಗ ಈ ಲೋಕದ ಯಾವ ತಾಯಿಯೂ ಕೂಡ ಇಂಥ ಒಂದು ವೇದನೆ ತನ್ನ ಮಕ್ಕಳಿಗೆ ಆಗುತ್ತಿರುವುದನ್ನು ನೋಡಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಆದರೆ ಮರಿಯಳು ದೇವ ಭಕ್ತಳಾಗಿದ್ದಳು, ಪವಿತ್ರಾತ್ಮ ಭರಿತಳಾಗಿದ್ದಳು. ಆದುದರಿಂದ ಎಲ್ಲ ಸಂಕಟವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಾ ಇದ್ದಾಳೆ. ಆಕೆಯ ವೇದನೆ ಯಾರಿಗೂ ಅರ್ಥವಾಗುತ್ತಾ ಇಲ್ಲ. ಶಿಷ್ಯರು ಅಲ್ಲಿಂದ ಭಯಗ್ರಸ್ತರಾಗಿ ಓಡಿ ಹೋಗಿದ್ದರು. ಸ್ನೇಹಿತರ್ಯಾರೂ ಕೂಡ ಇಲ್ಲ, ಎಲ್ಲರೂ ಕೈಬಿಟ್ಟಿದ್ದರು. ದೇಶ ಆತನನ್ನು ತಿರಸ್ಕರಿಸಿತು, ಆತನಿಗೆ ಶಿಲುಬೆಗೆ ಹಾಕಲಿಕ್ಕೆ ಒಪ್ಪಿಸಿಕೊಟ್ಟಿತ್ತು. ಆದರೆ ಈ ತಾಯಿ ಮಾತ್ರ ಎಲ್ಲೂ ಹೋಗಿಲ್ಲ. ಈ ತಾಯಿ ಮಾತ್ರ ತನ್ನ ಮಗನ ಹತ್ತಿರವೇ ನಿಂತುಕೊಂಡಿದ್ದಾಳೆ. ಆಕೆಯ ಪ್ರಾಣಕ್ಕೆ ಅಲಗು ನಾಟಿದೆ. ಆಕೆ ಯಾವ ಕಿರಿಚಾಟ ಮಾಡುತ್ತಾ ಇಲ್ಲ, ಬಿದ್ದು ಬಿದ್ದು ಹೊರಳಾಡಿ ಆಕೆ ಅಳುತ್ತಾ ಇಲ್ಲ. ಆದರೆ ಮೌನವಾಗಿ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ಇದ್ದಾಳೆ ಪ್ರಿಯರೇ. ಆಳವಾಗಿ ಹರಿಯುತ್ತಿರುವ ನೀರನ್ನು ನಾವು ನೋಡುವಾಗ ಮೇಲ್ನೋಟಕ್ಕೆ ಅದು ಶಾಂತವಾಗಿ ಹರಿಯುವ ಹಾಗೆ ಕಾಣುತ್ತದೆ. ಅದೇ ರೀತಿಯಲ್ಲಿ ಈಕೆ ಶಾಂತಳಾಗಿ ತನ್ನ ಹೃದಯದ ಸಂಕಟವೆಲ್ಲ ಆಕೆ ಪ್ರಾಣ ಹಿಂಡುತ್ತಾ ಇದ್ದರೂ ಕೂಡ ಶಾಂತ ರೀತಿಯಿಂದ ಎಲ್ಲವನ್ನು ನೋಡುತ್ತಾ ಸಹಿಸಿಕೊಳ್ಳುತ್ತಾ ಇದ್ದಾಳೆ. ಇದನ್ನು ನೋಡಿರುವ ನಮ್ಮ ಯೇಸು ಸ್ವಾಮಿ, ನನ್ನ ತಾಯಿಗೆ ಮುಂದೆ ಯಾರು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲಿ ತಾನು ಮಗನಾಗಿ ತನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡು
ತನ್ನ ಪ್ರೀತಿಯ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂಬುದಾಗಿ. ಇನ್ನು ಮುಂದೆ ಇವಳು ನನ್ನ ತಾಯಿಯಲ್ಲ, ನಿನ್ನ ತಾಯಿ, ನೀನೇ ಈಕೆ ಜವಾಬ್ದಾರಿಯನ್ನು ಹೊತ್ತುಕೋ, ನೀನೇ ಈಕೆಯನ್ನು ನೋಡಿಕೊ ಎಂಬುದಾಗಿ ಆ ಶಿಷ್ಯನಿಗೆ ಹೇಳುತ್ತಾರೆ. ಮತ್ತು ಯೇಸು ಸ್ವಾಮಿ ತನ್ನ ತಾಯಿಯನ್ನು ಕಂಡು ಆ ಶಿಷ್ಯನ ಕಡೆಗೆ ತೋರಿಸಿ, ಇಗೋ ನಿನ್ನ ಮಗನು ಎಂಬುದಾಗಿ. ಅಂದರೆ ಇನ್ನು ಮುಂದೆ ಇವನೇ ನಿನ್ನ ಮಗನು, ಇವನೇ ನಿನ್ನನ್ನು ನೋಡಿಕೊಳ್ಳುತ್ತಾನೆ ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ. ಕೊನೆಯ ಗಳಿಗೆಯಲ್ಲಿಯೂ ಕೂಡ ಮಗನಾಗಿ ಯೇಸು ಸ್ವಾಮಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ತಾಯಿ ತನ್ನ ಮಗನಿಗೆ ಸಾಂತ್ವನ ಕೊಡುವುದಕ್ಕಾಗಿ ಅಲ್ಲೇ ಹತ್ತಿರದಲ್ಲಿ ನಿಂತುಕೊಂಡಿದ್ದಾಳೆ ಪ್ರಿಯರೇ. ಹೌದು, ಆಗ ಯೇಸು ಸ್ವಾಮಿ ಈ ಮೇಲಿನ ಮಾತನ್ನು ಹೇಳುತ್ತಾರೆ. ಈ ಲೋಕದಲ್ಲಿ ನಮಗೂ ಕೂಡ ಅನೇಕ ಕಷ್ಟ ಸಂಕಟಗಳು ಒದಗಿ ಬರಬಹುದು. ಆದರೆ ನಾವು ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಕ್ರಿಸ್ತನ ಪಾದದಲ್ಲಿ ಬಂದು ಕ್ರಿಸ್ತನಿಗೆ ಮಾತ್ರ ಮೊರೆ ಇಡುವುದಾದರೆ ಕರ್ತನು ಖಂಡಿತವಾಗಿಯೂ ನಮ್ಮ ಕೂಗನ್ನು ಕೇಳುತ್ತಾರೆ. ಮಕ್ಕಳಾದ ನಾವುಗಳು ತಂದೆ ತಾಯಿಗಳನ್ನು ಯಾವ ರೀತಿ ನೋಡಿಕೊಳ್ಳುತ್ತಾ ಇದ್ದೇವೆ? ತಂದೆ ತಾಯಿಯರ ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡಿದ್ದೇವಾ? ಯೇಸು ಕ್ರಿಸ್ತನು ಇಲ್ಲಿ ಮಾದರಿಯ ಜೀವಿತವನ್ನು ತೋರಿಸಿಕೊಟ್ಟಿದ್ದಾರೆ. ನಾವು ಕೂಡ ಕ್ರಿಸ್ತನಂತೆ ಆಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೀನು ಶಿಲುಬೆಯ ಮೇಲೆ ನೇತಾಡುತ್ತಿರುವಾಗಲೂ, ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಿರುವಾಗಲೂ ಕರ್ತನೆ, ನೀನು ನಿನ್ನ ತಾಯಿಯ ಮೇಲಿರುವ ಪ್ರೀತಿಯನ್ನು, ಮಮತೆಯನ್ನು ತೋರಿಸಿ ಆ ತಾಯಿಗೆ ನಿನ್ನ ಪ್ರೀತಿಯ ಶಿಷ್ಯನಿಗೆ ಒಪ್ಪಿಸಿಕೊಟ್ಟಿದೆಯಲ್ಲಪ್ಪ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಸ್ವಾಮಿ. ನಾವು ಕೂಡ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಮ್ಮ ಜವಾಬ್ದಾರಿಯನ್ನು ಅರ್ಥೈಸಿಕೊಂಡು ಕರ್ತನೆ ಅದನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಕೃಪೆ ಮಾಡು. ನಿನ್ನ ಕ್ರೂಜೆಯ ಬಳಿಗೆ ಇವತ್ತು ಬಂದಿದ್ದೇವೆ ಸ್ವಾಮಿ. ನಿನ್ನ ಸಂಕಟವನ್ನು ನೋಡುತ್ತಾ ಇದ್ದೇವೆ ದೇವರೇ. ಅಪ್ಪ, ನೀನು ಇಷ್ಟೆಲ್ಲ ಸಂಕಟ ಪಟ್ಟಿದ್ದು ನಮಗಾಗಿಯೇ ಎಂಬುದಾಗಿ ಇಂದು ನಿನ್ನ ಹತ್ತಿರ ಬಂದು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ಹೌದಪ್ಪ, ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ನೀನು ಶಿಲುಬೆ ಮೇಲೆ ಇಷ್ಟು ಘೋರವಾದ ಮರಣವನ್ನು ಅನುಭವಿಸಿದ್ಯಪ್ಪ. ಅವಮಾನಕರವಾದ ಮರಣವನ್ನು ಅನುಭವಿಸಿದ್ದಿ ತಂದೆಯೇ. ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.